ಈ ಉಪವಾಸ ಅದು ಇದ್ದಾಗ ನಾವು ಮಾರ್ಕೆಟ್ಲಿಂದ ಈ ಚಿಪ್ಸ್ಗಳನ್ನು ತರ್ತಿರ್ತೀವಿ. ಇವತ್ತು ಇದೇ ಚಿಪ್ಸನ್ನು ನಾವು ಮನೆಯೊಳಗೆ ಹೆಂಗೆ ಮಾಡೋದು, ಸೇಮ್ ಮಾರ್ಕೆಟ್ ಸ್ಟೈಲಾಗಿ ಮತ್ತು ಇನ್ಸ್ಟಂಟಾಗಿ ಹೇಗೆ ಮಾಡೋದು ಹೇಳ್ಕೊಡ್ತೀನಿ. ಇವತ್ತು ನಾವು ಇನ್ಸ್ಟಂಟಾಗಿ ಬಾಳೆಕಾಯಿ ಚಿಪ್ಸು ಮತ್ತು ಈ ಆಲೂಗಡ್ಡೆ ಚಿಪ್ಸು ಎರಡನ್ನೂ ಮನೆಯೊಳಗೆ ಹೇಗೆ ಮಾಡೋದು ಹೇಳ್ಕೊಡ್ತೀನಿ. ಹರೇ ಶ್ರೀನಿವಾಸ, ರೇಖಾಸ್ ವೆಜ್ಜಿ ಫ್ಯೂಷನ್ಗೆ ಸ್ವಾಗತ. ಇಲ್ಲಿ ನೋಡ್ರಿ, ಹಸಿರಾಗಿರೋ ಈ ಕಾಯಿ ಬಾಳೆಕಾಯಿ ಚಂದ ಉದ್ದುದ್ದಕ್ಕೆ ಇರ್ತದ, ನೋಡಿ ತೊಗೋಬೇಕು ನೀವು. ಸಣ್ಣ ಸಣ್ಣದು ಸಿಗ್ತದ, ಅದು ತೊಗೋಬೇಡ್ರಿ. ಸ್ವಲ್ಪ ಉದ್ದುದ್ದಕ್ಕೆ ದಪ್ಪಕ್ಕಿರೋ ಈ ಬಾಳೆಕಾಯಿ ತೊಗೊಂಡು ಎರಡು ತುದಿಯನ್ನು ಸ್ವಲ್ಪ ಕಟ್ ಮಾಡ್ಕೋಬೇಕು. ಈ ಸಿಪ್ಪಿ ತೆಗಿಲಿಕ್ಕೆ ಒಂದು ಟೆಕ್ನಿಕ್ ಅದ. ಕೈಗೆ ಸ್ವಲ್ಪ ನೀವು ಎಣ್ಣೆ ಹಚ್ಕೊಂಡ್ರಿ ಅಂದರೆ ಈ ಜಿಗಿ ಏನೂ ಅಂಟೋದಿಲ್ಲ. ಒಂದು ಚಾಕು ತೊಗೊಂಡು ಸಿಪ್ಪಿಯನ್ನು ಈ ರೀತಿ ಉದ್ದಕ್ಕೆ ಕಟ್ ಮಾಡ್ಕೋಬೇಕು. ಪೂರ್ತಿ ಹಣ್ಣಿನವರೆಗೂ ಕಟ್ ಮಾಡಬೇಡ್ರಿ, ಸಿಪ್ಪಿ ಎಷ್ಟು ದಪ್ಪದನೋ ಅಲ್ಲಿವರೆಗೂ ಕಟ್ ಮಾಡಿದ್ರೆ ಸಾಕು. ಇವಾಗ ನೋಡ್ರಿ, ಪೂರ್ತಿ ಆರಾಮಾಗಿ ನೀವು ಈ ಸಿಪ್ಪಿಯನ್ನು ಬಿಚ್ಕೋಬೋದು. ಆಮೇಲೆ ಒಳಗಡೆ ಎಷ್ಟು ಚಂದ ಬೆಳ್ಳಗೆ ಈ ರೀತಿ ಆಗಿರೋ ಕಾಯಿ ಆಗಿರೋ ಬಾಳೆಕಾಯಿ ಇರಬೇಕು. ಇದೇ ರೀತಿ ಎಲ್ಲ ಬಾಳೆಕಾಯಿದು ಸಿಪ್ಪಿ ತಕ್ಕೋಬೇಕು. ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಇದರಿಂದ ನಮ್ಮ ಮುಂದೆ ಹಾಕೋ ರೆಸಿಪಿಗಳ ನೋಟಿಫಿಕೇಷನ್ ನಿಮಗೆ ಸಿಗ್ತದೆ. ಈ ಬಾಳೆಕಾಯಿ ಸಿಪ್ಪಿ ತೆಗೆದ ಕೂಡಲೇ ನೀರೊಳಗೆ ಹಾಕಿ ಇಡಬೇಕು, ಇಲ್ಲಾಂದ್ರೆ ಇವು ಸ್ವಲ್ಪ ಕಪ್ಪಗೆ ಆಗಿಬಿಡ್ತಾವೆ. ಈಗ ಎರಡು ಸಪ್ರೇಟ್ ಬೌಲ್ ಒಳಗೆ ಸ್ವಲ್ಪ ನೀರು ತೊಗೊಳ್ಳೋಣ. ಅಂದಾಜಾಗಿ ಒಂದು 1/4 ಕಪ್ಪಿನಷ್ಟು ತೊಗೊಳ್ರಿ. ಒಂದ್ರಾಗ ಉಪ್ಪು ಹಾಕೋಣ, ಸ್ವಲ್ಪ ಇನ್ನೊಂದ್ರಾಗ ಅರಿಶಿಣದ ಪುಡಿ ಹಾಕೋಣ. ಯಾಕಂದರೆ ಈ ಬಾಳೆಕಾಯಿದು ಏನು ಚೀಪ್ಸ್ ಇರ್ತದೆ ಸ್ವಲ್ಪ ಹಳದಿ ಬಣ್ಣ ಇರ್ತದೆ. ಅದಕ್ಕೆ ಈಗ ನೀರಾಗಿಟ್ಟಿರೋ ಬಾಳೆಕಾಯಿದು ಸ್ವಲ್ಪ ಹಸಿ ಇರೋ ಮಾಯಿಶ್ಚರ್ ಒಂದು ಒಣ ಬಟ್ಟೆಯಿಂದ ನೀವು ಒರೆಸ್ಕೋಬೇಕು, ಇಲ್ಲಾಂದ್ರೆ ಎಣ್ಣೆ ಒಳಗೆ ಹಾಗೆ ನಾವು ಹೆರೆದ್ರೆ ಸಿಡಿತದೆ. ಈಗ ಚಲೋ ಕಾಯ್ದಿರೋ ಎಣ್ಣೆ ಒಳಗೆ ನೀವು ಹೆರ್ಕೋಬೇಕು. ಈ ಚಿಪ್ಸ್ ಹೆರಿಯೋದು ಹೆರ್ಮಣಿ ಸಿಗ್ತದಲ್ಲ, ಅದರ್ಲಿಂದ ಹೆರ್ಕೋರಿ. ಎಣ್ಣೆ ಒಳಗೆ ಹೆರೆದು 1-2 ನಿಮಿಷ ಆದಮೇಲೆ ಈ ಉಪ್ಪಿನ ನೀರು ಅದ್ರ ಮೇಲೆಲ್ಲ ಹಾಕಬೇಕು, 1-2 ಚಮಚ. ಆಮೇಲೆ 1-2 ಚಮಚ ಈ ಅರಿಶಿಣ ಕಲಸಿರೋ ನೀರು ಹಾಕಿ ಸ್ವಲ್ಪ ಲೋ ಫ್ಲೇಮ್ ಟು ಮೀಡಿಯಮ್ ಫ್ಲೇಮ್ ಒಳಗೆ ಇದನ್ನು ನಾವು ಗರಿ ಆಗುವವರೆಗೂ ಕರ್ಕೋಬೇಕು. ನಿಮಗೆ ಇವಾಗ ಇದ್ರ ಕಲರ್ ನೋಡ್ಬೋದು, ಒಂಥರ ಯೆಲ್ಲೋ ಕಲರ್ ಬಂದಿರ್ತದೆ. ಈ ರೀತಿ ಚಂದ ಗರಿ ಆಗೋವರೆಗೂ ಲೋ ಫ್ಲೇಮ್ ಒಳಗೆ ಕರ್ಕೋರಿ. ಈ ಉಪವಾಸ ಅದು ಇದ್ದಾಗ ಹೊರಗಿನ ಚಿಪ್ಸ್ ತಿನ್ಬೇಕಾದ್ರೆ ಒಂದೊಂದು ಸರ್ತಿ ಅನ್ನಿಸ್ತಿರ್ತದೆ, ಇದು ಯಾವ ಎಣ್ಣೆ ಒಳಗೆ ಕರ್ದಾರ, ಅಥವಾ ಈ ಚಕ್ಲಿ ಅಥವಾ ಈ ಸಮೋಸ ಕರ್ದಿರೋ ಎಣ್ಣೆ ಒಳಗೆ ಕರ್ದಾರೋ ಏನೋ ಅಂತ ಸಂಶಯ ಇರ್ತದೆ. ಆಮೇಲೆ ಅದ್ರ ಮೇಲೆ ಯಾವ ಖಾರ ಹಚ್ಚಾರ, ಬೆಳ್ಳುಳ್ಳಿ ಖಾರ ಹಚ್ಚಾರೋ ಯಾವುದು, ಅದು ಕೂಡ ಡೌಟ್ ಇರ್ತದೆ. ಅದಕ್ಕೆ ಆದಷ್ಟು ಈ ಉಪವಾಸ ಅದು ಇದ್ದಾಗ ಇನ್ಸ್ಟಂಟಾಗಿ ಮನೆಯೊಳಗೆ ನಾವು ಈ ಬಾಳೆಕಾಯಿ ಚಿಪ್ಸ್ ಆಯಿತು, ಆಲೂಗಡ್ಡೆ ಚಿಪ್ಸು ಆರಾಮವಾಗಿ ಮಾಡ್ಕೋಬೋದು. ಈ ರೆಸಿಪಿ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಆಮೇಲೆ ಒಂದು ಒಳ್ಳೆಯ ಕಾಮೆಂಟ್ಸ್ ಮಾಡಿರಿ. ಇವಾಗ ನೋಡಿರಿ, ಎಷ್ಟು ಗರಿಯಾಗಿರೋ ಈ ಚಿಪ್ಸ್ ರೆಡಿಯಾಗಿದೆ. ಈಗ ನಾವು ಈ ಆಲೂಗಡ್ಡೆ ಚಿಪ್ಸ್ ಹೆಂಗೆ ಮಾಡೋದು ಹೇಳ್ಕೊಡ್ತೀನಿ. ಈ ಉದ್ದಕ್ಕಿರೋ ಆಲೂಗಡ್ಡೆ ತೊಗೋಬೇಕು, ಸ್ವಲ್ಪ ದಪ್ಪ ಗುಂಡ್ಗಿರಬಾರ್ದು, ಸ್ವಲ್ಪ ತೆಳ್ಳಗಿದ್ದು ಉದ್ದಕ್ಕಿರೋ ಆಲೂಗಡ್ಡೆ ತೊಗೊಂಡ್ರೆ ಹೆರಿಲಿಕ್ಕೂ ಚಲೋ ಆಗ್ತದೆ. ಈ ಆಲೂಗಡ್ಡೆ ಸಿಪ್ಪಿ ತೆಗೆದು ನೀರೊಳಗೆ ಇಡೋಣ, ಯಾಕಂದ್ರೆ ಇಲ್ಲಾಂದ್ರೆ ಲಘುನೇ ಇದು ಕೆಂಪಗಾಗ್ಬಿಡ್ತದೆ. ಇವಾಗ ಆಲೂಗಡ್ಡಿನ ನಾವು ಚಿಪ್ಸ್ ಮಣ್ಣಿಂದ ಹೆರೋಕ್ಕಿಂತ ಮುಂಚೆ ಒಂದು ಬಟ್ಟಿಂದ ಸ್ವಲ್ಪ ಒರೆಸ್ಕೋರಿ, ಇಲ್ಲಾಂದ್ರೆ ಎಣ್ಣೆ ಸಿಡಿತದ. ಆಮೇಲೆ ಡೈರೆಕ್ಟ್ ಈ ಚಿಪ್ಸ್ ಮಾಡೋ ಮಣಿ ಇರ್ತದಲ್ಲ, ಅದ್ರಲಿಂದ ತೆಳ್ಳಗೆ ಸ್ಲೈಸಾಗಿ ಮಾಡಿಕೊಂಡು ಎಣ್ಣೆ ಒಳಗೆ ಕರಿಬೇಕು. ಈ ಆಲೂಗಡ್ಡೆ ಚಿಪ್ಸಿಂದು ಡಿಟೇಲಾಗಿ ಒಂದು ನಾನು ವಿಡಿಯೋ ಮಾಡೀನಿ, ಅದರ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಡ್ತೀನಿ, ಅದನ್ನು ಫಾಲೋ ಮಾಡಿರಿ. ಇದನ್ನು ಲೋ ಟು ಮೀಡಿಯಮ್ ಫ್ಲೇಮ್ ಒಳಗೆ ಸ್ವಲ್ಪ ಗರಿ ಕ್ರಿಸ್ಪಿ ಆಗೋವರೆಗೂ ಕರ್ಕೋಬೇಕು. ಈ ಮನೆಯಲ್ಲಿ ಮಾಡಿರೋ ಚಿಪ್ಸ್ ಎಷ್ಟು ಕ್ರಿಸ್ಪಿ ಆಗ್ಯದ ನೋಡ್ರಿ, ಸೌಂಡಿಂದನೇ ನಿಮಗೆ ಗೊತ್ತಾಗ್ತದೆ. ಬಹಳ ಕ್ರಿಸ್ಪಿ, ಹೆಂಗೆ ನಾವು ಮಾರ್ಕೆಟಲ್ಲಿ ತರ್ತೀವಿ ಅದೇ ರೀತಿ ಆಗಿರ್ತದೆ. ಈ ಕ್ರಿಸ್ಪಿ ಆಗಿರೋ ಈ ಚಿಪ್ಸ್ಗೆ ನಿಮಗೆ ಯಾವ ಫ್ಲೇವರ್ ಬೇಕು, ಯಾವ ಟೇಸ್ಟ್ ಬೇಕು ಆ ರೀತಿ ನೀವು ಮಾಡ್ಕೋಬೋದು. ಉಪ್ಪಂತೂ ನಾವು ಮೊದಲೇ ಕರಿಯುವಾಗ ಹಾಕೀವಿ, ನಾ ಬರೀ ಸ್ವಲ್ಪ ಕೆಂಪು ಖಾರ ಪುಡಿ ಮಾತ್ರ ಇದಕ್ಕೆ ಹಚ್ಚಲಿಕತ್ತೀನಿ. ನೀವು ಬೇಕಾದರೆ ಇದಕ್ಕೆ ಬರೀ ಮೆಣಸಿನ ಪುಡಿನೂ ಹಚ್ಬೋದು, ನಿಮ್ಗೆ ಯಾವುದು ಇಷ್ಟನೋ ಆ ಫ್ಲೇವರ್ ಒಳಗೆ ನೀವು ಮಾಡಿರಿ. ಈ ಬನಾನಾ ಚಿಪ್ಸ್ ಆಲೂಗಡ್ಡೆ ಚಿಪ್ಸ್ ರೆಸಿಪಿ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದು ಕಮೆಂಟ್ಸ್ ಮಾಡಿ ಹೇಳ್ರಿ.